ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದ್ರಮೋಹನ್. ನಾವಿವತ್ತು ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಮಾಲೂರು ಹೆಂಚು, ಇಟ್ಟಿಗೆ ಮತ್ತು ಟೈಲ್ಸ್ಗೆ ಪ್ರಸಿದ್ಧವಾದ ಕ್ಷೇತ್ರ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮಾಲೂರು ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದ KY ನಂಜೇಗೌಡ MLA ಆಗಿ ಆಯ್ಕೆಯಾಗಿ ವಿಧಾನಸಭೆಯನ್ನು ಪ್ರವೇಶಿಸಿದ್ದಾರೆ. ಕಳೆದ 2 ವರ್ಷದ ಅವಧಿಯಲ್ಲಿ MLA KY ನಂಜೇಗೌಡ ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ, ಕ್ಷೇತ್ರದಲ್ಲಿ ಇನ್ನೂ ಏನೆಲ್ಲ ಜ್ವಲಂತ ಸಮಸ್ಯೆಗಳಿವೆ ಅನ್ನೋದ್ರ ಬಗ್ಗೆ ನಾವಿವತ್ತು ಕ್ಷೇತ್ರದಾದ್ಯಂತ ಸಂಚಾರವನ್ನು ಮಾಡಿ ಜನರ ಅಭಿಪ್ರಾಯವನ್ನು ಕೇಳಿ ನಿಮ್ಮ ಮುಂದೆ ಇಡ್ತೇವೆ. ನಾವೀಗ ಮಾಲೂರು ವಿಧಾನಸಭಾ ಕ್ಷೇತ್ರದ ಮಾಲೂರು ಟೌನ್ನಲ್ಲಿದ್ದೇವೆ. ಕಳೆದ 2 ವರ್ಷದ ಅವಧಿಯಲ್ಲಿ MLA KY ನಂಜೇಗೌಡರು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಆ ಕ್ಷೇತ್ರದಲ್ಲಿ ಇನ್ನೂ ಏನೆಲ್ಲ ಸಮಸ್ಯೆಗಳಿವೆ ಅನ್ನೋದ್ರ ಬಗ್ಗೆ ಈ ಕ್ಷೇತ್ರದ ಜನರೊಂದಿಗೆ ಮಾತನಾಡೋಣ. ಮಾಲೂರಲ್ಲಿ ನಾವು ಆಟೋ ಓಡಿಸಿ ಸರ್, ಆ ರೋಡ್ಗಳು ಯಾವ ಸರಿಯೇ ಇಲ್ಲ ಸರ್. ಎಲ್ಲ ಕಿತ್ತೋಗಿದೆ ಸರ್. ಯಾವುದೇ ರೋಡ್ ಆಗಿ ಒಂದು ಹಳ್ಳ ಕೊಳ್ಳಗಳು ಬಿದ್ದಿರುತ್ತೆ, ಮತ್ತೆ ಪ್ಯಾಚ್ ವರ್ಕ್ ಅಂತ ಮಾಡ್ತಾರೆ. ಅದು ಮತ್ತೆ ಒಂದು ತಿಂಗಳ ಒಂದ್ಸಲ ಮಳೆ ಬಿದ್ದೈತೆ ಮತ್ತೆ ಮಾಮೂಲಿ ಇದಾಗುತ್ತೆ. ಎಷ್ಟು ತಿಂಗಳಿಂದ ಈ ರೀತಿ ಸಮಸ್ಯೆ ಇದೆ? ವರ್ಷಗಳಿಂದ ಸರ್, ಮಾಮೂಲಿ ಇದೆ. ವರ್ಷಗಳಿಂದ ಇದೆ. ಹೊಸೂರು ರೋಡ್ ಆದ್ರೆ ಫುಲ್ ಡ್ಯಾಮೇಜ್. ಮೊನ್ನೆ ತಾನೇ ಇಬ್ರು ಹುಡುಗರು ಬೈಕಲ್ಲಿ ಬಿದ್ದು ಕಾಲೇಜ್ ಹುಡುಗ ಕಾಲೆಲ್ಲ ಕಳ್ಕೊಂಡ್ರು. ಮಾಡ್ತೀವಿ ಅಂತಾರೆ, ಸದ್ಯಕ್ಕೆ ಏನು ಮಾಡ್ತಾ ಇಲ್ಲ. ರೋಡ್ಗಳು ಒಂದು ಮಾಡ್ಕೊಟ್ಬಿಟ್ರೆ ಸಾಕು ನಮಗೆ. ರಸ್ತೆಗಳು ಒಂದು ಮಾಡ್ಕೊಟ್ಬಿಟ್ರೆ ಎಲ್ಲ ನಮ್ಗೆ. ರಸ್ತೆಗಳೆಲ್ಲ ಹೇಗಿವೆ? ರಸ್ತೆಗಳು ಸ್ವಲ್ಪ ಬರೀ ಹಳ್ಳಗಳ ಸರ್. ರಸ್ತೆಗಳು ಒಂದು ಮಾಡಿಬಿಟ್ರೆ ನಮ್ಗೆ ಇನ್ನೇನು ತೊಂದರೆ ಇಲ್ಲ ಸರ್. ಅದೊಂದೇ ಸರ್. ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಅವರು ಕಾಂಗ್ರೆಸ್ MLA ಜಾಸ್ತಿ ಫಂಡ್ ರಾಜ್ಯ ಸರ್ಕಾರ ತಂದು ಅಭಿವೃದ್ಧಿ ಮಾಡ್ತಾ ಇದ್ದಾರಾ ಇಲ್ವಾ? ಇವಾಗ ಹೊಸದಾಗೆಲ್ಲ ಫಂಡ್ ಹಾಕಿ ಬಂದಿದ್ದಾರೆ. ಇವಾಗ ಹೊಸ ಕೆಲಸಗಳು ಸ್ಟಾರ್ಟ್ ಆಗ್ತದೆ, ಎಲ್ಲ ಮಾಡ್ತಾರಂತೆ, ಎಲ್ಲ ಕೊಟ್ಟಿದ್ದಾರೆ ಪೇಪರಲ್ಲಿ. ಸ್ಟಾರ್ಟ್ ಮಾಡ್ತಾರೆ ಇನ್ನೆಲ್ಲ ಹೊಸ ಕೆಲಸ. ಹೊಸ ಕೆಲಸಕ್ಕೆಲ್ಲ ಗುದ್ದಿ ಪೂಜೆ ಮಾಡೋರ? ಹಾಂ, ಎಲ್ಲ ಮಾಡಿದ್ದಾರೆ ಸರ್. ಮೊನ್ನೆ ಬ್ರಿಡ್ಜ್ ಏನಾಗ್ತದ, ಈ ಹೊಸ ರೋಡು, ಇದೆಲ್ಲ ಹೊಸ ರೋಡ್ಗಳು ಆಗ್ತಾ ಇದೆ ಸರ್. ಇದು ಬೆಂಗಳೂರು ಪಕ್ಕದಲ್ಲೇ ಇರುವಂಥ ಕ್ಷೇತ್ರ, ಹಾಗಾಗಿ ಬೆಂಗಳೂರಿನಲ್ಲಿ ಆಗ್ತಾ ಇರೋಂಥ ಅಭಿವೃದ್ಧಿ ಕೆಲಸಗಳನ್ನ ಇಲ್ಲೂ ವಿಸ್ತರಣೆ ಮಾಡೋದು, ಅದೇ ರೀತಿಯಾಗಿ ಅಭಿವೃದ್ಧಿ ಮಾಡುವಂಥದ್ದೆಲ್ಲ ನಡೀತಾ ಇದೆಯಾ ಹೇಗೆ ಅಂತ ಮಾಡ್ತಾ ಇದ್ದಾರೆ ಸರ್. ಎಲ್ಲ ಬೆಂಗಳೂರಲ್ಲಿ ಏನು ಅಭಿವೃದ್ಧಿ ಮಾಡ್ತಾರೋ ನಮ್ಮ ಮಾಲೂರಿಗೂ ಅದೇ ನಮ್ಮ ಶಾಸಕರು ತಂತಾ ಇದ್ದಾರೆ. ಅವೆಲ್ಲ ಫಂಡ್ದಿಂದ ಬಂದು ಎಲ್ಲ ಬ್ಯಾನರ್ಗಳು ಹಾಕವ್ರೆ, ಮಾಡ್ತಾರೆ. ಮಾಲೂರಿನ ರೈಲ್ವೆ ಸ್ಟೇಷನ್ ಸರ್ಕಲ್ನಲ್ಲಿ ನಾವಿದ್ದೇವೆ. ಇಲ್ಲಿನ ಜನರೊಂದಿಗೆ ಮಾಲೂರಿನ ಅಭಿವೃದ್ಧಿಯ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಮಾತಾಡೋಣ. ಸಮಸ್ಯೆ ಏನಿಲ್ಲ ಸರ್, ಚರಂಡಿಗಳು ಮತ್ತು ಮೋರಿಗಳು ಅದು ಸರಿ ಇಲ್ಲ. ನೀರು ಸಮಸ್ಯೆ ಇದಿದೆ. ರೋಡ್ಗಳು ಅಲ್ಲಲ್ಲಿ ಸ್ವಲ್ಪ ಡ್ಯಾಮೇಜ್ ಇದೆ, ಆದರೆ ಮಾಡ್ತೀನಿ ಅಂತ ಕೇಳ್ತಾವ್ರೆ, ಆಶ್ವಾಸನೆ ಕೊಟ್ಟವ್ರೆ, ಮಾಡ್ತಾರೆ. ಈಗ ಅವರು ಕಾಂಗ್ರೆಸ್ ಪಕ್ಷದ MLA, ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ. ಕಾಂಗ್ರೆಸ್ ಪಕ್ಷದ ಸರ್ಕಾರದಿಂದ ಫಂಡ್ ತಂದು ಇಲ್ಲಿ ಅಭಿವೃದ್ಧಿ ಮಾಡ್ಬೋದಲ್ವಾ? ಯಾಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಫಂಡ್ ತಂದಿದ್ದೀನಿ ಅಂತ ಕೇಳ್ತಾವ್ರೆ. CM ಕಾಯ್ತಾವ್ರೆ ಅವರು ಬಂದು 4 ಅಭಿವೃದ್ಧಿಗಳು ಮಾಡ್ಬೇಕಂತ ಹೇಳ್ಬಿಟ್ಟು ಇನಾಗ್ರೇಷನ್ ಮಾಡ್ಬೇಕಂತ ಹೇಳ್ತಾವ್ರೆ. ಅದು ಆಗಂಟ ಸ್ವಲ್ಪ ಲೇಟ್ ಆಗಿದೆ. ಸುತ್ತಿ ಇದೆ ರೋಡ್ಗಳು, ಮಳೆ ಬಂದು ರೋಡ್ಗಳೆಲ್ಲ ಇದಾಗ್ಬಿಟ್ಟೈತೆ. ಅದು ಫಸ್ಟ್ ಇದಾಗಬೇಕು. ಮತ್ತೆ ನೀರಿನ ಸಮಸ್ಯೆ ಐತೆ ಜಾಸ್ತಿ ನಮ್ಮ ಕಡೆ ಈ ರೈಲ್ವೆ ಸ್ಟೇಷನ್ ಸರ್ಕಲಲ್ಲಿ. ಮತ್ತೆ ಒಳಚರಂಡಿ ವ್ಯವಸ್ಥೆ ಅದು ಸರಿಯಾಗಿಲ್ಲ. ಅದನ್ನೊಂದು ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಆಶ್ವಾಸನೆ ಕೊಟ್ಟಿದ್ದಾರೆ. ಕೆಲಸ ಮಾಡ್ತಾ ಇದ್ದೀರಾ? ಮಾಡ್ತಾರೆ. MLA ಒಳ್ಳೆಯವರು, ಚೆನ್ನಾಗಿ ಮಾಡ್ತಾರೆ ಕೆಲಸಗಳೆಲ್ಲ. ಇನ್ನೇನು ಸಮಸ್ಯೆ ಇದೆ? ಏನು ಪ್ರಾಬ್ಲಮ್, ಅದಕ್ಕೆ ಬ್ರಿಡ್ಜ್ ಫೇವರ್ ಮಾಡಬೇಕು, ಅದಕ್ಕೂ ರೆಡಿ ಮಾಡಿದ್ದಾರೆ. ಎಲ್ಲ ಹತ್ರದಲ್ಲೇ ಮಾಡ್ತಾರೆ. ಜನಕ್ಕೆ ಸ್ಪಂದಿಸ್ತಾ ಇದ್ದಾರಾ? ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತಾರಾ ಹೇಗೆ? ತುಂಬ ಬಗೆಹರಿಸ್ತಾವನೆ ನಮ್ಮ ನಂಜೇಗೌಡನು. ಎಲ್ಲ ರೋಡ್ಗಳು, ಮನೆಗಳಿಗೆ ಲೋನ್ಗಳು ಎಲ್ಲ ತುಂಬ ಕೊಟ್ಟವನೆ. ಇನ್ನೇನು ಹೇಳ್ಬೇಕಾ ಅಪ್ಪನ ಮೇಲೆ? ಎಲ್ಲ ಸಮಸ್ಯೆ ಅದೇ. ರೋಡ್ ನೋಡಿದ್ರೆ ಬೇಕಾದಷ್ಟು ಗಲೀಜು, ಮನೆಗಳ ಮುಂದ್ಗಡೆ ವಾಸನೆ, ಅದನ್ನೆಲ್ಲ ಕ್ಲೀನ್ ಮಾಡ್ಸಲ್ಲ. ಇನ್ನೇನು ಮಾಡಿಸ್ತಾನಪ್ಪ? ಅಷ್ಟೇ. ಏನು ಮಾಡಿಲ್ಲ? ಏನು ಮಾಡಿ ಅವ್ರು ಏನು ಮಾಡಿಲ್ಲ. ಬರ್ತಾರ ಈ ಕಡೆ? ಬರೋದೇ ಇಲ್ಲ ಅವರು. ಈಗ ನಂಜೇಗೌಡರು ಈ ಕ್ಷೇತ್ರದಲ್ಲಿ ಮಾಲೂರು ಟೌನಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ ಹೇಗೆ? ಸರ್ ಮಾಡ್ತಾ ಇದ್ದಾರೆ ಸರ್, ಮಾಡ್ತಾ ಇದ್ದಾರೆ. ಏನೇನು ಮಾಡಿದ್ದಾರೆ? ರೋಡ್ ಕೆಲಸ ಮಾಡ್ತಿದ್ದಾರೆ, ಚರಂಡಿಗಳು ಎಲ್ಲ ಪರವಾಗಿಲ್ಲ ಸರ್. ರೋಡ್ ಏನು ಮಾಡಿಲ್ಲ ಅಂತ ಇದ್ದಾರೆ. ಅದೇ ಸರ್, ಈ ರೋಡ್ ಅಷ್ಟೇ ಮಾಡಿಲ್ಲ. ಅವರು ಹಳ್ಳಿಗಳ ಕಡೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್. ಈಗ ಇಲ್ಲಿ ರಸ್ತೆಗಳೆಲ್ಲ ಹಾಳಾಗಿವೆ ಅಂತಾರೆ, ಅವನ್ನೆಲ್ಲ ಅಭಿವೃದ್ಧಿ ಮಾಡೋದು ಯಾವಾಗ? ಮಾಡ್ಬೇಕು, ಎಲ್ಲ ಒಂದೇ ಕಡೆ ಆಗೋದಿಲ್ಲ. ಸರ್ಸಾಮ ಒಂದು ಡೇ ಬೈ ಮಾಡಬೇಕಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಇವರು ಕಾಂಗ್ರೆಸ್ MLA ಹೆಚ್ಚಿನ ಫಂಡ್ ತಂದು ಅಭಿವೃದ್ಧಿ ಮಾಡ್ಬೇಕು ತಾನೆ ಕ್ಷೇತ್ರ? ಮಾಡ್ಬೇಕು, ನಿಧಾನ ಆಗುತ್ತಲ್ಲ, ಎಲ್ಲ ಬೇಗ ಆಗುತ್ತಾ? ನಾವೀಗ ಮಾಲೂರು ತಹಶೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿದ್ದೇವೆ. ತಹಶೀಲ್ದಾರ್ ಕಚೇರಿಗೆ ಈ ಕ್ಷೇತ್ರದ ಬೇರೆ ಬೇರೆ ಹಳ್ಳಿಗಳಿಂದ ಜನ ಬಂದಿದ್ದಾರೆ. ಅವರೊಂದಿಗೆ ಈ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಮಾತನಾಡೋಣ. ಈಗ ಈ ಸರ್ಕಾರ ಬಂದ ನಂತರ 2 ವರ್ಷ ಆಗಿದೆ.
ಅಭಿವೃದ್ಧಿಯ ಪಥದಲ್ಲಿ ಹೋಗ್ತಾ ಇದೆ. ಇನ್ನಷ್ಟು ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ ಇದಿದೆ. ಸೊ ಆದರೂ ಕೂಡ ಜನಸಾಮಾನ್ಯರ ಉದ್ಯೋಗ ಆಗ್ಬೋದು, ಶಿಕ್ಷಣ ಆಗ್ಬೋದು, ಮತ್ತು ರಸ್ತೆ ಆಗ್ಬೋದು, ಮತ್ತು ಇನ್ನು ಕೆರೆ ಮತ್ತು ಬೇರೆ ಬೇರೆ ಎಲ್ಲ ರೀತಿಯಾದ ಅಭಿವೃದ್ಧಿಗಳನ್ನು, ಸಮಗ್ರ ಅಭಿವೃದ್ಧಿಗಳನ್ನು ಕಡೆ ಗಮನ ಕೊಡಬೇಕಾಗ್ತದೆ. 10 ವರ್ಷದಿಂದ ನಮ್ಮ ತಾಲೂಕಲ್ಲಿ ಈಗ ಬೆಳಕು ಕಾಣ್ತಾ ಇದೆ ಅಂದರೆ ನಂಜೇಗೌಡ್ರೆ. ಯಾಕಂದರೆ ಈ ನಮ್ಮದು ತೊನ್ನಳ್ಳಿ ಪಂಚಾಯಿತಿ, ನಮ್ಮ ತೊನ್ನಳ್ಳಿ ಪಂಚಾಯಿತಿ ರೋಡ್ ಮಾತ್ರ ಅಧ್ವಾನ ಆಗಿತ್ತು. ನಾವು ಹೇಳಿದ್ವಿ ಸರ್, ಅದಕ್ಕೆ ತಕ್ಕಂಗೆ ಅವ್ರು ನಡ್ಕೊಟ್ಟಿದ್ದಾರೆ. ಬಡವ್ರಿಗೆಲ್ಲ ಸ್ಪಂದಿಸ್ತಾ ಇದ್ದಾರೆ. ಇನ್ನು ಇಷ್ಟು ಮಾತ್ರ MLA ಸಿಗಬೇಕಂದ್ರೆ ಇನ್ನು ಪುಣ್ಯ ಮಾಡಿರ್ಬೇಕು ಹೇಳ್ಬೇಕಾದ್ರೆ. ಎಲ್ಲ ಅಭಿವೃದ್ಧಿ ಆಗ್ತಾ ಇದ್ದಾರೆ. ಈಗೇನೋ ಸಣ್ಣ ಪುಟ್ಟ ಮಾತಾಡ್ತಾರೆ ಸರ್, ಮಳೆಗಾಲದಲ್ಲಿ ರೋಡ್ ಕಿತ್ತೋಗುತ್ತೆ ಮಾಮೂಲಿ. ಮಾತಾಡೋರಿಗೆಲ್ಲ ನಾವು ತಲೆ ಕೆಡ್ಸ್ಕೊಳಕ್ಕಾಗುತ್ತಾ? ನಮ್ಮ ಕಸಬಾದಲ್ಲಂತೂ ಒಂದು ರೋಡ್ ಕೈ ಹಾಕಿರಲ್ಲ MLA ಅವರು. ಯಾವ ಊರಲ್ಲ ನಾವು ಹೋಗೋ ರೋಡ್ಗಳು ಅಧ್ವಾನ, ಸುಮ್ಮನೆ ಹೇಳ್ಕೊಂಬೋದೈತಿ. ಈ ಹೊಸೂರು ರೋಡಲ್ಲಂತೂ ಗಾಡೀಲಿ ಹೋಗೋಕ್ಕೆ ಆಗ್ತಾ ಇಲ್ಲ ಸರ್. ಮಾಲೂರಿನ ಇತಿಹಾಸದಲ್ಲಿ ಇಂಥ ಜನಪ್ರಿಯವಾದಂಥ ಶಾಸಕರನ್ನು ನಾವು ಕಾಣಲಿಕ್ಕೆ ಇನ್ಯಾವತ್ತೂ ಕೂಡ ಸಾಧ್ಯ ಇಲ್ಲ ಅನ್ನೋ ಒಂದು ನನ್ನ ಭಾವನೆ. ಯಾಕಂದರೆ ನಾನೊಬ್ಬ ದಲಿತ ಸಮುದಾಯಕ್ಕೆ ಸೇರಿದಂಥ ನಾಯಕನಾಗಿರೋದ್ರಿಂದ ಭಾಳ ಹತ್ತಿರದಿಂದ ಕಂಡಂಥ ವ್ಯಕ್ತಿ ನಮ್ಮ ಶಾಸಕರನ್ನು, ನಂಜೇಗೌಡರನ್ನ ಮಾಲೂರಿನ ಇತಿಹಾಸದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹೊಸೂರು ರಸ್ತೆ ಐತಲ್ಲ ಸರ್, ಅದಕ್ಕೆ ಫೋರ್ ವೇ ರಸ್ತೆ ಅಂತೇಳಿ ಇವಾಗ 3,500 ಕೋಟಿ ತಂದಿದ್ದಾರೆ ಅನುದಾನ. ಈಗಾಗಲೇ ಇದು ಟೆಂಡರ್ಕ ಅಭಿವೃದ್ಧಿ ಇದು ಎಸ್ಟಿಮೇಟ್ಕ ಕೊಟ್ಟಿದ್ದಾರೆ ಸರ್. ಇವಾಗೆಲ್ಲ ಆಗ್ತದೆ ಸರ್ ಅದು. ನಾವೀಗ ಮಾಲೂರು ಕ್ಷೇತ್ರದ ಚನ್ಕಲ್ಲು ಗ್ರಾಮದಲ್ಲಿದ್ದೇವೆ. ಈ ಗ್ರಾಮದ ಜನರೊಂದಿಗೆ ಮಾತನಾಡೋಣ. ಅವರು MLA ಎಲೆಕ್ಷನ್ ಮೊದಲು ಬಂದೋಗಿರೋದು ಇವತ್ತು ಊರಕ್ಕೆ ಬಂದಿಲ್ಲ ಸರ್. ಜನಕ್ಕೆ ಸ್ಪಂದಿಸ್ತಾ ಇಲ್ವಾ? ಏನಿಲ್ಲ ಸರ್. ಇಲ್ಲ, ಮಾಲೂರು ಪಕ್ಕದಲ್ಲೇ ಇದೆ ನಿಮ್ಮೂರು, ಆದ್ರೂ ಇಲ್ಲಿ ಭೇಟಿ ಕೊಟ್ಟಿಲ್ಲ ಅವರು. ಇದುವರೆಗೂ ಬಂದೇ ಇಲ್ಲ ಸರ್. ಎಲೆಕ್ಷನ್ ಮೊದಲು ಬಂದು ಬೆಡ್ಶೀಟ್ ಕೊಟ್ಬಿಟ್ಟು ಹೋಗಿರೋದು ಅಷ್ಟೇ ಸರ್ ಅವರು. ಇದುವರೆಗೂ ಊರಿಗೆ ಏನಾಗೈತಿ ಏನು ಎತ್ತಿಲ್ಲ. ನೋಡಿ ಸರ್, ನೀವೇ ಚರಂಡಿಗಳು ರೋಡ್ಗಳೆಲ್ಲ ಏನು ಗತಿ ಇದೆ. ಮಾಲೂರು ಪಕ್ಕದಲ್ಲೇ ಇದೆ ಊರು, ಆದ್ರೂ ಇಲ್ಲಿ ಭೇಟಿ ಕೊಟ್ಟಿಲ್ಲ ಅವರು. ಇಲ್ಲ. ಏನು ಅವ್ರನ್ನ ಗೆಲ್ಸಿದ್ದೇನು ಪ್ರಯೋಜನ ಆಗ್ತಾ ಇಲ್ವಾ? ಏನು ಪ್ರಯೋಜನ? ಅವರೇ ತಿಳ್ಕೊಬೇಕು. ಎಲ್ಲ ಗೆಲ್ಬೇಕು ಅಂತ ಎಲ್ಲ ಸೇರಿ ಗೆಲ್ಲಿಸ್ತೀರಿ. ಬಂದು ಏನು ಹೆಚ್ಚು ಕಮ್ಮಿ ಬಂದು ನಮ್ಮಂತ ಬಡವನ್ನ ಕೇಳ್ಬೇಕು ತಾನೆ. ಊರಾಗಿರೋರು ಕೇಳೋದು ಇಲ್ಲ. ಏನು ಬಂದು ಓಟ್ ಹಾಕೋಕೆ ಕೂಡ ಏನಪ್ಪ ನಮ್ಮನ್ನು ಮಾತಾಡ್ಸೋದು ಇಲ್ಲ. ಕದ್ದಿರ ಅವ್ರು ಬಂತಾರೆ, ಕದ್ದಿರ ಏನೋ ಮಾಡ್ಕೊಂಡು ಯಾರು ಅವ್ರವ್ರು ನೋಡ್ಕೊಂಡು ಬರ್ತಾರೆ. ನಮ್ಮಂತ ಬಡವ್ರು ನೋಡೋರೇ ಇಲ್ಲ ಸರ್. ರೋಡ್ಗಳು ವಿಪರೀತ ಅಧ್ವಾನವಾಗಿದೆ. ಎಮರ್ಜೆನ್ಸಿ ಪೇಷಂಟ್ಗಳನ್ನ ಆಂಬುಲೆನ್ಸಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಸೆಂಟ್ರದವರಲ್ಲೇ ಅವರು ಸತ್ತೋಗ್ತಾ ಇದ್ದಾರೆ. ಇದಕ್ಕೆಲ್ಲ ನಮ್ಮ ಕ್ಷೇತ್ರದ MLAನೇ ಕಾರಣ. ಅವ್ರಿಗೆ ಜವಾಬ್ದಾರಿ ಅನ್ನೋದಿಲ್ಲ. ಬೇಜವಾಬ್ದಾರಿಯಾಗಿ ಆ ರೋಡ್ಗಳು ನೋಡಿದ್ರೆ ಹೊಟ್ಟೆ ಉರಿತೆ. ಪೇಷಂಟ್ಗಳನ್ನ ಹಾಕೊಂಡು ಆಂಬುಲೆನ್ಸಲ್ಲಿ ಹೋದ್ರೆ ಎಲ್ಲಿ ಗಾಡಿಗಳೆಲ್ಲ ಉದುರೋಗ್ಬೇಕು, ಆ ರೀತಿ ಇದೆ ನಮ್ಮ ಮಾಲೂರು ಕ್ಷೇತ್ರ. ₹1 ಕೆಲಸ ಮಾಡಿಲ್ಲ, ಯಾವುದೂ ಮಾಡಿಲ್ಲ. ಚರಂಡಿಗಳು ಮಾಡಿಲ್ಲ, ರೋಡು ಮಾಡಿಲ್ಲ, ಯಾವುದೂ ಮಾಡಿಲ್ಲ. ಬಂದು ಯಾವಾಗೋ ಬಂದು ಹೋಗಿರೋದು. ಇವತ್ತು ಅಡ್ರೆಸ್ ಇಲ್ಲ. 3 ವರ್ಷ ಆಯಿತು ಅವ್ರು ಬಂದು ಹೋಗಿ. ಏನು ಅವ್ರ MLA ಆಯ್ಕೆ ಮಾಡಿದ್ದು ಏನು ಪ್ರಯೋಜನ ಆಗ್ತಾ ಇಲ್ವಾ? ಏನಿಲ್ಲ, ₹1 ಕೆಲಸ ಮಾಡಿಲ್ಲ ಊರ. ನಾವೀಗ ಮಾಲೂರು ವಿಧಾನಸಭಾ ಕ್ಷೇತ್ರದ ಮೈಲಂಡಳ್ಳಿ ಗ್ರಾಮದಲ್ಲಿದ್ದೇವೆ. ನಂಜೇಗೌಡರು ಏನು ಮಾಡ್ತಾ ಇದ್ದಾರೆ ಎಲ್ಲ ಗೊತ್ತಿಲ್ಲ. ನಮ್ಮ ರೋಡಲ್ಲಿ ಸುಮಾರು ಒಂದು 5 ವರ್ಷನಿಂದ ಚರಂಡಿ ಇಲ್ಲ. ಗುಂಡಿ ತೆಗೆದ್ಬಿಟ್ಟು ನಾವೇ ನೀರು ಬಿಟ್ಬಿಟ್ಟು ನಾವೇ ಎತ್ತಿ ಈಚೆ ಹಾಕಬೇಕು. ಚರಂಡಿನೇ ಇಲ್ಲ ನಮ್ಮ ರೋಡಲ್ಲಿ. ನೀವು ಹೋಗಿ ನೋಡಿರ್ಬೇಕು ಈ ರೋಡಲ್ಲಿ. ಬೇರೆ ಕಡೆ ಏನು ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ. ರಸ್ತೆಗಳೆಲ್ಲ ಹೇಗಿವೆ? ಎಲ್ಲ ಹಳ್ಳ ದಿನ ಈಗ ಮಾಡ್ತಾ ಇದ್ದಾರೆ ಎಲ್ಲ. ಇದೆಲ್ಲ ಫುಲ್ಲು ಹಳ್ಳ ದಿನೇ. ದೇವೇಗೌಡರು ಸುಮಾರು ಕೆಲಸ ಮಾಡಿದ್ದಾರೆ, ಅಂದರೆ ಅಷ್ಟೊಂದಿಲ್ಲ. ನಮ್ಮ ಕಡೆ ಅಂದರೆ ಈಗ ನಮ್ಗೆ ಬರಬೇಕಾಗಿರೋದು ಮಂಜುನಾಥ್ ರೋಡ್ ಬರಬೇಕಾಗಿತ್ತು, ಅವ್ರು ಬರಲಿಲ್ಲ. ಬರೀ 248 ಹೋಟೆಲ್ ಸೋತಿದ್ದಾರೆ. ನಂಜೇಗೌಡರು ಗೆಲ್ಲುವ ಕಾರಣ ಏನಾದ್ರೆ ಏನು ಗೊಲ್ಲ, ODG ಕುಮಾರ್ ಬಂದರು, ಮಂಜುನಾಥ್ ಗೌಡ್ರು, ಇಬ್ಬರಿಗೂ ಫೈಟ್ ಆಯಿತು. ಅದರಿಂದ ನಂಜೇಗೌಡರು ಗೆದ್ರು. ಇಬ್ಬರು ಕಿತ್ತಾಟದಲ್ಲಿ ಇವ್ರು 3ನೇವ್ರು ಗೆದ್ರ. ಹೌದು. ಮಾಲೂರು ವಿಧಾನಸಭಾ ಕ್ಷೇತ್ರದ ಕುಡಿಯನೂರು ಗ್ರಾಮದಲ್ಲಿದ್ದೇವೆ. ನಮಗೆ ಕನಿಷ್ಠ ಪಕ್ಷ ಅವರು ಮೂಲಭೂತ ಸೌಕರ್ಯ ಕೊಡೋಕೆ ಅವರಿಂದ ಆಗಲಿಲ್ಲ. ಶಾಸಕರಾಗಿ ಅವರು ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿನ ಕೇಳ್ತಾ ಇಲ್ಲ, ಮೂಲಭೂತ ಸೌಕರ್ಯನ ಒದಗಿಸಿ ಅಂತ ಕೇಳ್ತಾ ಇದ್ದೀವಿ. ನಾವು ಏನೋ ಕೇಳಿದ್ರೆ ಅವ್ರೇನೋ ಹೇಳ್ತಾ ಇದ್ದಾರೆ, ನಾ ಅಷ್ಟು ಕೋಟಿ ತಂದಿದ್ದೀರಿ, ಇಷ್ಟು ಕೋಟಿ ತಂದಿದ್ದೀವಿ, 2,000 ಕೋಟಿ ತಂದಿರಿ, ಅದು ಅನುದಾನ ಅಂತ. ಅದೆಲ್ಲೇ ಅನುದಾನ ತಂದು ಎಲ್ಲಿ ಏನು ಮಾಡಿದಾರೋ ಗೊತ್ತಿಲ್ಲ. ಸರ್ಕಾರಿ ಅಧಿಕಾರಿಗಳು ಹಣ ಕೊಟ್ಟರೆ ಮಾತ್ರ ಸರ್ ವ್ಯವಹಾರ. ಈಗ ಒಂದು ಖಾತೆ ಬದಲಾವಣೆ ಮಾಡಬೇಕು ಅಂದ್ಕೊಟ್ರೆ, ನಮ್ಮದೇ ಎಕ್ಸಾಂಪಲ್ ಕೊಡ್ತೀನಿ. ಮುನ್ಸಿಪಾಲ್ಟಿ ಆಫೀಸಲ್ಲಿ ಸರ್ ಕರೆಕ್ಟಾಗಿ 1 ವರ್ಷ ಆಗಿದೆ ಸರ್. ಸರ್ಕಾರಿ ನಿಯಮ ಪ್ರಕಾರ 2,500 ರೂಪಾಯಿ ಗೌರ್ಮೆಂಟ್ ಫೀಸ್ ಕಟ್ಟಿದರೆ ಸಾಕು. ಏನು ಸರ್, ನೇರವಾಗಿ ದುಡ್ಡು ಕೇಳ್ತಾರೆ ಸರ್.
ಕೊಡಲಿಲ್ಲ ಅಂದರೆ ಮಾಡಲ್ಲ ಸರ್. ಭೌತಿಕತೆಗೆ ಸರ್ಕಾರನೇ ಅದನ್ನು ಉಚಿತ ಅಂತ ಮಾಡಿದೆ. ಇದುವರೆಗೂ ಯಾವುದೇ ಅಧಿಕಾರಿ ಅದು ಬಿಡಲಿ ಸರ್, ಮಾಡಲ್ಲ ಸರ್. ಡೈರೆಕ್ಟಾಗಿ ದುಡ್ಡು ಕೇಳ್ತಾರೆ ಸರ್. ತುಂಬ ಆಳಾಗಿ ಹೋಗ್ಬಿಟ್ಟಿದೆ ಸರ್. ಬಡಬಗ್ಗರಂತೂ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಈಗ ಸರ್ಕಾರಿ ಕಚೇರಿಗಳಲ್ಲಿ ಅಲ್ಲಿ ಕಾಯೋದು ಬೇಕು ಅಂತಂದರೆ ಎಷ್ಟೊಂದು ಸಮಸ್ಯೆ ಆಗ್ತಾ ಇದೆ ಅಂತಂದರೆ ಬಹುಶಃ ನಾನು ಇದುವರೆಗೂ ನಾನು ನೋಡಿರಲಿಲ್ಲ. ಅಷ್ಟೊಂದು ಹದಗೆಟ್ಟೋಗಿದೆ. ಈ ಸರ್ಕಾರ ಏನೋ ಆದೇಶಗಳು ಮಾಡ್ತೈತೆ, ಆದೇಶಗಳು ಪಾಲನೆ ಮಾಡೋರೇ ಇಲ್ಲ ಇಲ್ಲಿ, ಮಾಡ್ತಾನೆ ಇಲ್ಲ. ಈಗ ಈ ಖಾತೆ ಇರ್ಬೋದು, ಪ್ರತಿಯೊಂದಕ್ಕೂ ಸಮಸ್ಯೆ ಐತೆ. 1, 2 ಅಂತ ಅದನ್ನು ಹೇಳ್ಕೊಂಡು ಹೋಗೋದಕ್ಕೂ ಆಗಲ್ಲ. ಆ ರೀತಿ ಸಮಸ್ಯೆಗಳಿದೆ. ನೀರಿಗೇನು ಸ್ವಲ್ಪ ಪ್ರಾಬ್ಲಮ್ ಇಲ್ಲ, ಮತ್ತೆ ರೋಡ್ಗಳೆಲ್ಲ ತುಂಬ ಅಧ್ವಾನ ಆಗಿದೆ. ಇಲ್ಲಿ ಕೆರೆಗಳು ತುಂಬಿಸ್ಲಿಕ್ಕೆಲ್ಲ ಎತ್ತಿನ ಹೊಳೆ ನೀರು ಬರಬೇಕಲ್ವಾ? ಈಗ KCB ನೀರು ಬಂದಿದೆಯಾ? ಇಲ್ಲ ಯಾವುದೂ ಬಂದಿಲ್ಲ. ಯಾವುದೋ ಲೈನ್ ಯಾವುದೋ ಹಾಕೊಂಡ್ ಬಂದ್ರು ಅದು ಅಷ್ಟಿಗೆ ಸ್ಟಾಪ್ ಮಾಡಿಬಿಟ್ರು. ಅದು ನೀರೇನು ಇಲ್ಲ. ಮಳೆ ಬಿದ್ದರೆ ಒಂದೋಯ್ತು, ಇಲ್ಲಾಂದರೆ ಇಲ್ಲ. ನಾವೀಗ ಮಾಲೂರು ವಿಧಾನಸಭಾ ಕ್ಷೇತ್ರದ ಮಾಸ್ತಿ ಹೋಬಳಿನಲ್ಲಿದ್ದೇವೆ. ನಮ್ಗೆ ಭಾಳ ತೃಪ್ತಿ ಇದೆ ಅವರ ಅಭಿವೃದ್ಧಿ ಕೆಲಸಗಳ ಬಗ್ಗೆ. ಏನು ಅಂತಂದರೆ ಮಾಸ್ತಿಗೆ ಅವ್ರು ಬಂದಮೇಲೆ ಬಸ್ ಸ್ಟ್ಯಾಂಡ್ ಆಗ್ಬೋದು, ಬಸ್ ಸ್ಟ್ಯಾಂಡ್ ಇರಲಿಲ್ಲ. ಸೊ ತಾಲೂಕ್ ಲೆವೆಲಲ್ಲಿ ಕೂಡ ಆ ಥರ ಬಸ್ ಸ್ಟ್ಯಾಂಡ್ ಇಲ್ಲ, ಆ ಥರ ಬಸ್ ಸ್ಟ್ಯಾಂಡ್ ಒಂದು ಮಾಡಿದ್ದಾರೆ. ಸ್ಕೂಲುಗಳು ಒಂದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ದು ಒಂದು ಶಾಲೆ, ಅದು ಸುಮಾರು 25 ಕೋಟಿನಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಶಾಲೆ ಮಾಡಿಕೊಟ್ಟಿದ್ದಾರೆ. ಎಲ್ಲ ಅಭಿವೃದ್ಧಿ ಕೆಲಸಗಳು ಬೇಜನ್ ಮಾಡಿದ್ದಾರೆ. ನಮ್ಮದು ಸುಗ್ಗಂಡಳ್ಳಿ ರೋಡು 3 ಕೋಟಿ ರೂಪಾಯಿ ಹಾಕಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಊರೊಳಗಡೆ ಒಂದು 50 ಲಕ್ಷ ರೂಪಾಯಿ ಸಿಮೆಂಟ್ ರೋಡ್ಗೆ ಹಾಕ್ಸಿದ್ದಾರೆ. ನಮ್ಮ MLA ಮಾಡಿದಷ್ಟು ಇದುವರೆಗೂ ಯಾವ MLAನೂ ಮಾಡಿಲ್ಲ. 3 ಕೋಟಿ ಹಾಸ್ಪಿಟ್ಲಿಗೆ ಜಾಗನೂ ಹುಡುಕ್ತಾ ಇದ್ದೀವಿ ನಾವು. ಇದೇ ಜಾಗ ಕೊಡ್ತೀವಿ. ಹಾಸ್ಪಿಟ್ಲ್ ಆಗಿದೆ, ರಸ್ತೆಗಳಾಗಿದೆ, ಎಲ್ಲ ಹಳ್ಳಿಗಳಿಗೆ ರಸ್ತೆ ಇದ್ದಿಲ್ಲ. ಇನ್ನೂ ಅವರು ಅಭಿವೃದ್ಧಿ ಹರಿಕಾರ ಅಂತಾಗೆ ಅಭಿವೃದ್ಧಿ ಜಾಸ್ತಿ ಮಾಡ್ತಾವ್ರೆ. ನಮಗೇನು ಆ ಥರ ಏನು ಸಮಸ್ಯೆ ಇಲ್ಲ. ಚೆನ್ನಾಗಿ ಕೆಲಸ ಮಾಡ್ತಾವ್ರಾ? ಮಾಡ್ತಾರೆ, ಪರವಾಗಿಲ್ಲ. ಜನಕ್ಕೆ ಸ್ಪಂದಿಸ್ತಾರ? ಇಲ್ಲಿ ನೋಡಿ, ಇಲ್ಲಿ ಸ್ಕೂಲ್ ಕಳಿಸಿದ್ರು, ಅಲ್ಲಿ ಒಂದು ಸ್ಕೂಲ್ ಕಳಿಸಿದ್ರು, ಅಲ್ಲಿ ಒಂದು ಹಾಸ್ಟೆಲ್ ಕಳಿಸವ್ರೆ, ವೆಂಕಟೇಶ್ ಅಯ್ಯಂಗಾರ್ದು ಮನೆ, ಬಸ್ ಸ್ಟಾಪ್ ಕಳಿಸವ್ರೆ, ಎಲ್ಲ ಮಾಡ್ಸವ್ರೆ ಕೆಲಸಗಳಲ್ಲಿ ಬಂದ್ಮೇಲೆ ಮಾಡವ್ರೆ. ನಾವೀಗ ಕನ್ನಡದ ಆಸ್ತಿ ಎಂದೇ ಹೆಸರಾದ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಸ್ವಗ್ರಾಮ ಮಾಸ್ತಿ ಗ್ರಾಮದಲ್ಲಿ ಇದ್ದೇವೆ. ಯಜಮಾನ್ರೆ, ಈಗ ನಿಮ್ಮ ಮಾಸ್ತಿ ಹೋಬಳಿ ಭಾಗದಲ್ಲಿ MLA ನಂಜೇಗೌಡರು ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದಾರಾ ಇಲ್ವಾ? ಏನು ಮಾಡಿಲ್ಲ. ಒಂದು ರೋಡ್ ಹಂಗೆ ಎಲ್ಲ ಕಿತ್ತಾಡಕ್ ಹೋಗ್ಯಾವೆ. ಏನು ಮನೆಗಳನ್ನ ಯಾವ ಕೊಡಿಲ್ಲ. ರೋಡ್ ಕೆಲಸ ಹಂಗೆ ಅವೆ, ಪೆಂಡಿಂಗ್ಲವೆ. ದುಡ್ಡಿನ ಮಾತ್ರ ತಾಲೂಕು ಆಫೀಸ್ ಕಳಿಸ್ತಾ ಇರ್ತಾರೆ. ಸುಮಾರು ಇವಾಗ ನೆಲ ಮನೆ 2 ಕೋಟಿ ಹಗರಣ ಆಗಿದೆ. ಅದು ತಹಸೀಲ್ದಾರ್ ಇವಾಗ ಸಸ್ಪೆಂಡ್ ಮಾಡಕ್ಕವ್ರೆ ಅಷ್ಟೇ. ಒಂದು ಕೆಲಸನೂ ಮಾಡಿಲ್ಲ ನಮ್ಮ ತಾಲೂಕಿನಾಗ. ಒಂದು ಹಾಸ್ಪಿಟ್ಲಲ್ಲಿ ಒಬ್ಬ ಡಾಕ್ಟ್ರ್ ಇರಲ್ಲ, ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ನೋಡ್ಕೊಳ್ಬೇಕು. ಯಾವುದು ಏನು ಮಾಡಿಲ್ಲ. ಏನೋ ಅವ್ರು ಇದ್ದಾರೆ, ಅವ್ರ ಜೀವನದಲ್ಲಿ ಅವ್ರು ಮಾಡ್ತಾರೆ. ಏನು ಮಾಡಿದ್ದೇನು ಇಲ್ಲ. ರಸ್ತೆ, ಶಾಲೆ ಇವೆಲ್ಲ ಮಾಡಿದ್ದಾರೆ, ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ ಅಂತ ಅವ್ರ ಬೆಂಬಲಿಗರು. ಯಾವುದೋ ಬಸ್ ಸ್ಟ್ಯಾಂಡ್ ಒಂದು ಮಾಡಿದ್ದಾರೆ, ಅಷ್ಟು ಬಿಟ್ಟರೆ ಅದೊಂದು ಬಿಟ್ಟರೆ ಇನ್ನೇನು ಬೇರೆ ಏನು ಇಲ್ಲ. ಏನು ಮಾಡಿಲ್ಲ. ಸಮಸ್ಯೆ ಇದೆ ಕ್ಷೇತ್ರದಲ್ಲಿ. ಇದೆ ಸರ್, ಸಮಸ್ಯೆಗಳಿದೆ. ಯಾರು ಕೇಳ್ತಾ ಇಲ್ಲ, ಕಿವಿಗಳ ಮೇಲೆ ಹಾಕುವಂತ ಇಲ್ಲ ಅಷ್ಟೇ. ನಮ್ಗೆ ಯಾಕ ನಿಮ್ಗೆ ಯಾಕ ಅಂತ ಸುಮ್ಮನೆ ಅವರಷ್ಟು ಅವ್ರಿಗೆ. ಮಾಲೂರು ತಾಲೂಕಲ್ಲಿ ಸಂತಳ್ಳಿ ರಾಮೇಗೌಡ ಕಾಲದಿಂದ ನಾನು MLA ನೋಡಿದ್ದೀನಿ. ಇಂಥ MLA ಯಾವನು ಇವಾಗ ಬಂದಿಲ್ಲ, ಇನ್ನು ಬರೋದು ಇಲ್ಲ. ಏನು ಮಾಡ್ತಾವ್ರು ಮತ್ತೆ 2 ವರ್ಷದಿಂದ? 2 ವರ್ಷದಿಂದ ಸುಮ್ಮನೆ ಅವನು ದುಡ್ಡು ಮಾಡ್ತಾವನು ಅಷ್ಟೇ. ತಾಲೂಕು ಆಫೀಸಲ್ಲೇ 1 ಲಕ್ಷ ರೂಪಾಯಿ ಕೊಡಬೇಕು, ಅದನ್ನು ರಿಜಿಸ್ಟರ್ ಆಗಬೇಕಾದ್ರೆ. ಇವನ್ಕ ಲಕ್ಷ ರೂಪಾಯಿ ತಗೊಳ್ತಾನೆ. ಇನ್ನು ಅವ್ರು ಬಿಡ್ತಾರ ಅಧಿಕಾರಿಗಳು, ಹಿಂಗೆ ಆಗ್ತದೆ. ಏನು ಮಾಡ್ಸವನೆ ದುಡ್ಡು ಮಾಡೋದ್ರಾಗ ಅವನೇ. ಏನು ಹಳ್ಳಿಗಳ ಬಗ್ಗೆ ಜನಗಳು, ರಸ್ತೆಗಳು, ಇನ್ನೊಂದು ಏನೂ ಇಲ್ಲ. ನಮ್ಮೂರಾಗ MS ಹಳ್ಳಿ ನಮ್ಮದು. ರೋಡ್ ಕಿಚ್ಚಾಕಿ ಜಲ್ಲಿ ಹೊಡೆದ್ಬಿಟ್ಟು 2 ವರ್ಷದಿಂದ ಹಂಗೆ ಇದೆ. ಇವಾಗ ಹಾಕ್ತಾನೆ, ಇನ್ನು ಹಾಕ್ತಾನೆ, ಇನ್ನು ಯುಗಾದಿಗೆ ಏನಾರು ಹಾಕ್ತಾನೆ, ಏನು ಮಾಡ್ಯವ್ರೆ? ಏನೂ ಇಲ್ಲ. ಈಗ ಸುಮ್ಮನೆ ವೇಸ್ಟು ಇವೆಲ್ಲ. ಇಲ್ಲಿ ಮಾಡಿದ ಮಾತ್ರ ಮಾಡ್ಕೊಂಡು ಹೋಗ್ಲಿ, ಇನ್ನೇನು ಮಾಡ್ತೀವಿ? ಎಲ್ಲನ್ನ ಒಂದು ಅಷ್ಟು ಕೆಲಸ ಮಾಡಿಸ್ಬೇಕಲ್ಲ ನ್ಯಾಯವಾಗಿ. ಹಾಸ್ಪಿಟ್ಲ್ಗೆ ಹೋದ್ರು ಲಂಚ, ಇನ್ನೊಂದಿಗೆ ಹೋದ್ರು ಲಂಚ, ತಾಲೂಕು ಆಫೀಸ್ಗೆ ಉರ್ವೆ ಹೋಗೋಷ್ಟೇ ಎಲ್ಲ ಸಣ್ಣ ಬಣ್ಣ ರೈತರು. ಏನಗ ಅಷ್ಟು ಮಾತ್ರ ಇರೋದಾಗ ಅಲ್ಲಿ ಕಟ್ನಿಟ್ಟಿಲ್ದ ಮೇಲೆ ಇನ್ನೇನೈತೆ? ಏನು ಮಾಡೋದು?
ನಾವೀಗ ಮಾಲೂರು ವಿಧಾನಸಭಾ ಕ್ಷೇತ್ರದ ತೊರ್ಲಕ್ಕಿ ಗ್ರಾಮದಲ್ಲಿದ್ದೇವೆ. ಈ ಗ್ರಾಮದ ಜನರೊಂದಿಗೆ ಇಲ್ಲಿನ ಅಭಿವೃದ್ಧಿಯ ಬಗ್ಗೆ ಮಾತನಾಡೋಣ. ಈಗ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್. ಫೋನ್ ಟವರ್ದೊಂದು ಅನುಕೂಲ ಮಾಡಿಕೊಟ್ವಿ ಅಷ್ಟೇ. ಎಲ್ಲ ಅನುಕೂಲ ಚೆನ್ನಾಗಿ. ಫೋನ್ ಟವರ್ ಇಲ್ವಾ? ಮೊಬೈಲ್ ನೆಟ್ವರ್ಕ್ ಇಲ್ಲ? ಮೊಬೈಲ್ ನೆಟ್ವರ್ಕ್ ಇಲ್ಲ. ಹಳ್ಳಿ ಕಡೆ ಇಲ್ಲ, ಸ್ವಲ್ಪ ಸಿಟಿ ಕಡೆ ಬಂದರೆ ಬರುತ್ತೆ. ಯಾವ ಊರಲ್ಲಿ ಇಲ್ಲ ನೆಟ್ವರ್ಕು? ಅಂದರೆ ಸುತ್ತಮುತ್ತ ಈ ಕಡೆ ಸ್ವಲ್ಪ ನೆಟ್ವರ್ಕ್ ಕಮ್ಮಿ. ಎಲ್ಲ ಮಾಡಿದ್ದಾರೆ. ಸ್ವಲ್ಪ ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ಇಲ್ಲ, ಅದು ಸಮಸ್ಯೆಗಳು ಇರ್ತವೆ ಸ್ವಲ್ಪ. ಬೇರೆ ಬೇರೆ ಅಂದರೆ ರಸ್ತೆಗಳು ಅವೆಲ್ಲ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈಗ ಟೇಕಲ್ಗೆ ಹೋಗೋ ರಸ್ತೆ ಅಥವಾ ಈ ಕಡೆ ಮಾಲೂರು ಕಡೆ ಹೋಗೋ ರಸ್ತೆಗಳೆಲ್ಲ ಚೆನ್ನಾಗಿದೆಯಾ ಅಥವಾ ಹಾಳಾಗಿದಾವ? ಚೆನ್ನಾಗಿದೆ, ಸ್ವಲ್ಪ ಹಾಳಾಗವೆ. ಟಿಪ್ಪರ್ಗಳು ಓಡಾಡೋದ್ರಿಂದ ಸ್ವಲ್ಪ ಹಾಳಾಗವೆ. ಹಳ್ಳಿಗಳ ಹತ್ರ ಅನುಕೂಲ, ರೋಡ್ ಕೆಲಸಗಳು ಅಂಥದ್ದು ಇಂಥದ್ದು ಇಸ್ಕೋಲ್ಗಳು ಅದು ಇದು ಏನೋ ಅದನ್ನ ತಗ್ಗಟ್ಟಾಗಿ ಮಾಡ್ತಾವೆ. ಮಾಡಬೇಕು ಇಲ್ಲಿಂದ ತಡ್ಕಲಿ ನೋಡೋಣ. ಬೇರೆ ಅಂದರೆ ಗಾಳಿ ಬಳಿ ಇದ್ರೆ ಮಾಡ್ತಾರ, ನಾವು ಕೇಳಬೇಕು. ರೈತರು ಕೇಳಿದರೆ ಅವರು ನೋಡ್ತಾರ ಮಾಡ್ತಾರೆ. ಏನು ಚರಂಡಿಗಳು ಅದೆಲ್ಲ ಮಾಡವ್ರೆ, ನಾನು ಅಷ್ಟು ಅದನ್ನ ಇದೇನು ಕೊಡಲ್ಲ. ಈಗ ನಿಮ್ಮ ಕೆರೆಗಳಿಗೆಲ್ಲ ನೀರು ತುಂಬಿಸ್ಬೇಕು, ನೀರು ತುಂಬಿಸವ್ರ ಇಲ್ವಾ? ಕೆರೆಗೆ ನೀರು ಬರಲ್ಲ. ನಮ್ಮ ಕೆರೆಗೆ ಯಾವ ಕಡೆಯಿಂದನೂ ಬರಲ್ಲ. ರೈತರಿಗೆ ತೊಂದರೆ ಆಗಲ್ವಾ ಕೆರೆಯಲ್ಲಿ ನೀರು ಇಲ್ದೇ ಆದ್ರೆ? ಅದದ ಈಗ ಕೋಲಾರಕ್ಕೆಲ್ಲ KC ವ್ಯಾಲಿ HN ವ್ಯಾಲಿ ನೀರು ತುಂಬಿಸವ್ರೆ, ಕೋಲಾರದ ಕೆರೆಗಳಿಗೆ. ನಮ್ಮ ಕೆರೆಗೆ ಬರೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ವಾಟರ್ ಇಲ್ಲ. ನಾವು ಮಳೆ ಬಿದ್ದರೆ ತುಂಬ್ತದ, ಬಿಡಲ್ಲಲ್ಲ. ಬೇರೆ ರಸ್ತೆ, ಕುಡಿಯುವ ನೀರು, ಚರಂಡಿ ಇವೆಲ್ಲ ಎಲ್ಲ ಮಾಡೋದು. ಮಾಡ್ಕೋಬೇಕಾದವ್ರಿಗೆ ಮಾಡ್ಕೊಡ್ತಾರೆ, ಬೇಡದವ್ರಿಗೆ ಬಿಡು. ಅವ್ನಿಗೆ ಯಾರು ಅನುಕೂಲ ಆಗಿತ್ತು ಅವ್ನಿಗೆ ಮಾಡ್ಕೊಡ್ತಾರೆ. ನಮ್ಮಂತ ಬಡವ್ರ ಕೈ ಮಾಡಿರ್ಬೇಕು ನಾವು. ನಮ್ದು ಅಷ್ಟೇ ಲಾಸ್ಟು. ಬಡವ್ರಿಗೆ ಏನು ಸಹಾಯ ಬೇಕು? ಯಾರಿಗೋ ಒಬ್ಬ ಇಲ್ದವನ್ಗೆ ಒಂದು ಮನೆ ಕಟ್ಟಿ ಕೊಡೋಂಗಿಲ್ಲ, ಒಂದು ಸೈಡ್ ಕೊಡೋಂಗಿಲ್ಲ, ಏನಿಲ್ಲ ಅವ್ನಿಗೆ ಬಿಡು. ಗೊತ್ತಾನಂತ ಓದ್ತಾರಂತ. ರೋಡ್ ಇವಾಗ ಹತ್ರ ಬೆಳೆ 1 ವರ್ಷ ಆಯ್ತು ಕಿತ್ತು, ಇವಾಗೂ ರೆಡಿ ಆಗಲ್ಲ. ಇವಾಗ ಏನೋ ಬಂದು ಮಣ್ಣಿಗೆ ಹಾಕ್ತಾವ್ರೆ, ಐಪ್ನ ಮಾಡೋದು ಅದೇ. ನಾವೀಗ ಮಾಲೂರು ವಿಧಾನಸಭಾ ಕ್ಷೇತ್ರದ ಟೇಕಲ್ನಲ್ಲಿದ್ದೇವೆ. ಟೇಕಲ್ ಹೋಬಳಿ ಕೇಂದ್ರ ಕೂಡ ಹೌದು. ಈ ಹೋಬಳಿಯ ಕೇಂದ್ರಕ್ಕೆ ಬೇರೆ ಬೇರೆ ಗ್ರಾಮಗಳಿಂದಲೂ ಕೂಡ ಜನ ಬಂದಿದ್ದಾರೆ. ಇಲ್ಲಿರುವಂತಹ ಸ್ಥಳೀಯ ಜನರೊಂದಿಗೆ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತನಾಡೋಣ. ಮಾಡ್ತಾ ಇದ್ದಾರೆ ಸರ್. ಯಾಕಂದ್ರೆ ಫಸ್ಟ್ ಸರ್ಕಾರ ಇರಲಿಲ್ಲ, ಇವಾಗ ಸರ್ಕಾರ ಬಂದ ಮೇಲೆ ಚೆನ್ನಾಗಿ ಕೆಲಸ ನಡೀತಾ ಇದೆ, ಪರವಾಗಿಲ್ಲ. ಏನೇನು ಮಾಡಿದ್ದಾರೆ? ರೋಡ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಆ ಬ್ರಿಡ್ಜ್ ಎಲ್ಲ ಬೇಗ ಅದು ನಿಂತೋಗಿತ್ತು, ಇವಾಗ ಸರ್ಕಾರ ಬಂದ ಮೇಲೆ ಇದಾಗ್ತಾ ಇದೆ. ರೋಡೆಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ತಾ ಇದೆ, ಮೈನ್ ರೋಡ್ಗಳೆಲ್ಲ. ಮತ್ತೆ ಊರ ಕಡೆ ಇವಾಗ ಚರಂಡಿಗಳು ಮತ್ತೆ ರೋಡ್ ಅದೆಲ್ಲ ಕಾಂಕ್ರೀಟ್ ರೋಡ್ಗಳೆಲ್ಲ ಸ್ವಲ್ಪ ಡೆವಲಪ್ಮೆಂಟ್ ಮಾಡೋಕ್ಕೆಲ್ಲ ಆರ್ಡರ್ ಮಾಡಿದ್ದಾರೆ, ಪರವಾಗಿಲ್ಲ. ಏನು ಅಭಿವೃದ್ಧಿಗಳು ಮಾಡಿಲ್ಲ ಸರ್. ಏನು ಮಾಡಿದ್ರೆ ಮಾಡ್ಬೋದು ಇವಾಗ. ಏನು ಅಭಿವೃದ್ಧಿಗಳಿಲ್ಲ ಇವಾಗ. ಏನೈತೆ ಏನು ಮಾಡಿಲ್ಲ ಇವಾಗ. ಇನ್ನೇನ ಮಾಡಿಲ್ಲ, ಮಾಡಬೇಕು. ಏನೇನು ಮಾಡಬೇಕು? ಏನೋ ಕೆರೆ ಅಭಿವೃದ್ಧಿಗಳು ಇಲ್ಲ, ಇಲ್ಲ ಒಂದು ಮನೆಗಳ ಅಭಿವೃದ್ಧಿಗಳು, ಇನ್ನೊಂದು ರೋಡ್ಗಳ ಸಮಸ್ಯೆ ಏನೋ ಒಂದು ಮಾಡಬೇಕು. ರೋಡೆಲ್ಲ ಹೇಗಿವೆ? ರೋಡ್ಗಳು ಎಲ್ಲಿದೆ ಎಲ್ಲ ಆಗ್ತಾ ಇದ್ದಾರೆ ಇವಾಗ. ಹಾಳಾಗವ? ಹೋಗಿದ್ದಾವೆ. ಯಾವ ನೀರು ಬಂದ್ರೆ ಅನುಕೂಲ ನಿಮಗೆ? KC ವ್ಯಾಲಿನಾ ಎತ್ತಿನಹೊಳೆನಾ? ಎತ್ತಿನಹೊಳೆ ನೀರು ಬರಬೇಕು, ಇಂಪಾರ್ಟೆಂಟು. KC ವ್ಯಾಲಿ ನೀರು ಬರಬೇಕು, ಎರಡೂ ಬೇಕು ನಮ್ಗೆ. ಈ ಕೆರೆಗಳು ಕೆಲವು ಕೆರೆಗಳು ಬಿಟ್ಟಿದ್ದಾರೆ, ಕೆಲವು ಕೆರೆಗಳಿಗಿಲ್ಲ, ಹಂಗಾಗಿದೆ. ಕೆಲವರು KC ವ್ಯಾಲಿ ನೀರು ಬೇಡ, ಅದು ಕೊಳಚೆ ನೀರು ಬೆಂಗಳೂರು ಅಂತಾರೆ. ಹೌದು ಸರ್, ಅದು ಕೆರೆಗಳಿಗೆ ಬಂದರೆ ಏನೋ ಬೆಳೆಗಳು ಅದು ಇದು ಮಾಡ್ಕೊಬೋದು. ಕುಡಿಯಲಿಕ್ಕೆ ಎತ್ತಿನಹೊಳೆ ನೀರು ಬೇಕು. ಈಗ MLA ನಂಜೇಗೌಡರು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ? ಈ ಸದ್ಯಕ್ಕೆ ಏನು ಮಾಡ್ತಾ ಇದಾರೆ ಏನಿಲ್ಲ ಸರ್. ಇನ್ನು ರೋಡ್ಗಳು ಯಾವೂ ಇಲ್ಲ, ಮನೆಗಳಿಲ್ಲ, ಚರಂಡಿಗಳಿಲ್ಲ, ಎಂಥದ್ದು ಇಲ್ಲ. ಏನು ಹೇಳೋದು ಸರ್, ಏನು ಅಭಿವೃದ್ಧಿನೇ ಇಲ್ಲ. ಇನ್ನೇನು ಹೇಳೋದು ನಾವು? ಅಭಿವೃದ್ಧಿ ಮಾಡಬೇಕು. ರೋಡ್ಗಳು ಕಿತ್ತೋಗ್ಯವೆ, ಗಾಡಿಗಳು ಹೋಗೋಕ್ಕಾಗೋದಿಲ್ಲ. ಆದ್ರೆ ಹಳ್ಳದಿಲ್ದಾನೆ ಸ್ವಲ್ಪ ಮಣ್ಣು ಮಸನ ಹಾಕಿದ್ರಲ್ಲ ಅದು ರೆಡಿ ಆಗೋದು. ಯಾವ ಥರದಿಲ್ಲ, ಎಲ್ಲ ಬಿದ್ದು ಬಿದ್ದು ದಿನ ಪೂಜೆಗಳೇ ರೋಡ್ಗಳಾಗ. ಅಭಿವೃದ್ಧಿ ಅನ್ನೋದು ಶೂನ್ಯ. ನಿಮ್ಮ MLA ನಂಜೇಗೌಡರು ಏನು ಮಾಡ್ತಾವ್ರೆ? ಏನು ನಿದ್ದೆ ಮಾಡ್ತಾವ್ರಿ, ಅಷ್ಟೇ ಹೇಳ್ಬೇಕು, ಇನ್ನೇನು ಹೇಳಲ್ಲ. ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ರಸ್ತೆಗಳು ಹಾಳಾಗಿವೆ ಅಂತೇಳಿ ಜನ MLA ನಂಜೇಗೌಡರ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಷೇತ್ರದಲ್ಲಿರುವಂತಹ ಮೂಲಸೌಕರ್ಯದ ಸಮಸ್ಯೆಯನ್ನ ಸರಿಪಡಿಸುವಂತಹ ಹೊಣೆಗಾರಿಕೆ MLA ನಂಜೇಗೌಡರ ಮೇಲಿದೆ. ಜೊತೆಗೆ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಕೂಡ ಹೆಚ್ಚಾಗಿದೆ ಅಂತೇಳಿ ಜನ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು MLA KY ನಂಜೇಗೌಡರು ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ ಅಂತೇಳಿ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಷೇತ್ರದ ಕೆರೆಗಳಿಗೆ KC ವ್ಯಾಲಿ ಇಲ್ವೇ ಎತ್ತಿನಹೊಳೆ ಯೋಜನೆಯಡಿ ನೀರನ್ನು ತುಂಬಿಸುವಂತಹ ಕೆಲಸವನ್ನು ಕೂಡ MLA ನಂಜೇಗೌಡ
ನಂಜೇಗೌಡರು ಮಾಡಬೇಕಾಗಿದೆ. ಮುಂದಿನ 3 ವರ್ಷದ ಅವಧಿಯಲ್ಲಿ ಕ್ಷೇತ್ರದ ಸರ್ವತೋಮುಖ ಬೆಳವಣಿಗೆ ಮಾಡತಕ್ಕಂತಹ ಹೊಣೆಗಾರಿಕೆ ಈಗ MLA ನಂಜೇಗೌಡರ ಮೇಲಿದೆ. ಕ್ಯಾಮ್ರಾಮನ್ ಮಧು ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಮಾಲೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.